ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ್ವ ಎಮ್ಮಾಯುತ ಮಲ್ಲಪ್ಪ ಜೋತವ್ರ. ಆತ್ಮೀಯರೇ, ರಾಜ್ಯದ 49 ಕಂಪ್ನಿಗಳು ಬಂದ್ ಆಗ್ತಾವ. ಸಾರ್ವಜನಿಕ ರಂಗದ ಉದ್ಯಮಿಗಳಿವೆಲ್ಲ ಕಂಪ್ನಿಗಳು ಮೂಲತಃ ಸಾರ್ವಜನಿಕರ ದುಡ್ಡು, ನಮ್ಮ ಟ್ಯಾಕ್ಸ್ ದುಡ್ಡು ತೊಗೊಂಡು ನಡೆಸುತ್ತಿರುವಂಥ ಈ ಕಂಪ್ನಿಗಳು ಇವತ್ತು ಯಾಕಪ್ಪ ಇವು ಬಂದಾಗುವಂತ ಬಂದಿದ್ದು ಅನ್ನೋದಕ್ಕೆ ಅನೇಕ ಕಾರಣಗಳು ಇರ್ಬೋದು. ಅದೇ ಕಾಲಕ್ಕೆ ಈ 49 ಒಟ್ಟು ಕಂಪ್ನಿಗಳಲ್ಲಿ 33 ಕಂಪ್ನಿಗಳು ಪೂರ್ತಿ ನಷ್ಟದಲ್ಲಿದ್ದಾವೆ. ಇನ್ನು 16 ಕಂಪ್ನಿಗಳು ನಿಷ್ಕ್ರಿಯ ಆಗಿದ್ದಾವೆ. 125 ಟೋಟಲ್ ಕಂಪ್ನಿಗಳು. ಅದರಲ್ಲೇ 49 ಕಂಪ್ನಿಗಳು ಏನಪ್ಪ ಅಂತಂದ್ರೆ ಬಂದ್ ಮಾಡಿಬಿಟ್ರೆ ಒಳ್ಳೆಯದು ಅನ್ನುವಂಥ ಶಿಫಾರಸನ್ನು ನಮ್ಮ ಏನಪ್ಪ ಅಂದ್ರೆ ಉಪಸಮಿತಿ ಅಂದರೆ ಈ ಉದ್ಯಮ ಸಮಿತಿ ಇದು ಒಂದು ಶಿಫಾರಸು ಮಾಡಿದ. ಸಚಿವ ಸಂಪುಟದ ಉಪಸಮಿತಿ ಇವುಗಳು ಬಂದ್ ಮಾಡಿದ್ರೆ ಉತ್ತಮ. ಯಾಕಂದ್ರೆ ಲಾಸದಿಂದ ನಡೆಸ್ಕೊಂಡು ಹೋದ್ರಲ್ಲಿ ಏನೂ ಅರ್ಥ ಇಲ್ಲ. ಯಾಕಂದರೆ 64,440 ಕೋಟಿ ರೂಪಾಯಿ ಹೂಡಿಕೆ ಮಾಡಿವಿ ನಾವು. ಎಷ್ಟು? 64,440 ಕೋಟಿ ರೂಪಾಯಿ 125 ಸಾರ್ವಜನಿಕ ಈ ಒಂದು ಕಂಪ್ನಿಗಳಲ್ಲಿ ಸಾರ್ವಜನಿಕ ವಲಯದ ಉದ್ಯಮಿಗಳಲ್ಲಿ ದುಡ್ಡು ಹಾಕಿದ್ದೀವಿ. ಲಾಸ್ ಆಗ್ತಾಯಿದೆ. ಅದರಲ್ಲಿ ನಷ್ಟ 33 ಕಂಪ್ನಿಗಳು, 34 ಕಂಪ್ನಿ ಲಾಭ ಅದಾವೆ. ಇನ್ನು 16 ಕಂಪ್ನಿಗಳು ನಿಷ್ಕ್ರಿಯ ಆಗಿದ್ದಾವೆ, ಇನ್ನು ಬಂದ್ ಆದಂಗೆ ಆಗಿದ್ದಾವೆ ಅಂತ ಸ್ಪಷ್ಟ ಹೇಳಿ ಇವತ್ತು ಬಂದ್ ಮಾಡಿದ್ರೆ ಒಳ್ಳೆಯದು. ಮತ್ತು ಇವುಗಳನ್ನ ಬೆಳೆಸ್ಬೇಕಾಗಿತ್ತಪ್ಪ ಅಂದ್ರೆ ಕಷ್ಟ ಸಾಧ್ಯದ. ಆದರೂ ಅದರಲ್ಲಿ ಕೆಲವೊಂದಿಷ್ಟು ಏನಾಗಿದೆಪ್ಪ ಅಂದ್ರೆ ಲಾಭದ ದುಡ್ಡನ್ನು ಅದಕ್ಕೆ ಹಾಕಿ ನಡೆಸ್ತಾ ಇದ್ದೀವಿ. ಈ ಒಂದು 34 ಏನು ಕಂಪ್ನಿಗಳಿದ್ದಾವೆ ಅದರ ಲಾಭದ ದುಡ್ಡಲ್ಲಿ ಹಾಕಿ ನಡೆಸ್ತಾ ಇದ್ದೀವಿ. ಅದು ಲಾಸ್ ಆಗ್ತಾಯಿದೆ ಅಂತೇಳಿ ಅಂದ್ರೆ ಲಾಭ 285 ಕೋಟಿ ರೂಪಾಯಿ ಆಗಿದೆ. ಆ ಲಾಭದ ದುಡ್ಡು ಅಲ್ಲಿ ಬಳಸ್ತಾ ಇದ್ದೀವಿ ಅಂದ್ರೆ ಮತ್ತೆ ಅಲ್ಲಿಂದ ಜಮಾ ಆಗ್ತಾಯಿದೆ. ಅಂದ್ರೆ 0.46 ಮಾತ್ರ ಲಾಭ ಆಗ್ಲಿಕ್ಕತ್ತ. 0.46% ಲಾಭ ಆಗ್ಲಿಕ್ಕತ್ತ. ಇದಲ್ಲ ಅಂಥದ್ದು ಅಂತೇಳಿ. ಆದರೆ ಒಂದಿಲ್ಲ ನಾವು ಬೇಸಿಕ್ ತಿಳ್ಕೊಬೇಕಾಗಿದೆ. ಈ ಸಾರ್ವಜನಿಕ ರಂಗದ ಕಂಪ್ನಿಗಳು ನೋ ಪ್ರಾಫಿಟ್ ನೋ ಲಾಸ್ತಲ್ಲ ಜನರನ್ನು ಉಳಿಸ್ಕೊಂಡು ಉದ್ಯೋಗ ಹೆಚ್ಚು ಸೃಷ್ಟಿ ಮಾಡೋದಕ್ಕೆ ಇದ್ದ ಒಂದು ನಾವು ಗಮನಿಸಬೇಕಾಗ್ತದಿಲ್ಲ. ಯಾಕೆ ಉದ್ಯೋಗ ಸೃಷ್ಟಿ ಆಗಬೇಕಲ್ಲ, ಎಲ್ಲನೂ ಲಾಭ. ಹೌದು, ಲಾಭದ್ದು ಇಲ್ಲ ಕೆಲವೊಂದು. ಯಾಕೆಂದರೆ ನಾವು ನಮ್ಮ ಒಂದು ವ್ಯವಸ್ಥೆಯನ್ನು ಮಾಡೋ ಮುಂದೆ ನಾವು ಎಲ್ಲೆಲ್ಲೂ ತಪ್ಪು ಮಾಡ್ತಾ ಬಂದಿದ್ದೀವಿ ಅಂತ ನಾವು ಅಂದರೆ ನಮ್ಮ ಹಿಂದಿನವರು ಇವತ್ತಿನವರು ಮತ್ತು ಇದರಲ್ಲಿ ಎಲ್ಲದರಲ್ಲೂ ಭ್ರಷ್ಟಾಚಾರದ ಮಾತ್ರ ವಾಸನೆ ಎಲ್ಲ ಕಡೆಯೂ ಅದ. ಯಾಕೆಂದರೆ ಭ್ರಷ್ಟಾಚಾರದ ಅಧಿಕಾರಿಗಳು ಇಲ್ಲೆಲ್ಲ ನೇಮಣಿಕೆ ಆಗೋದ್ರಿಂದಾಗೆ ಅವರು ಸಂಬಳಕ್ಕಿಂತಲೂ ಗಿಂಬಳ ಹೆಚ್ಚು ಹೊಡೆಯೋದ್ರಿಂದ, ಪರ್ಸೆಂಟೇಜ್ ಹೆಚ್ಚು ಹೊಡೆಯೋದ್ರಿಂದ ಇವೆಲ್ಲ ಹೆಚ್ಚು ಕಡಿಮೆ ಲಾಸ್ ಆಗ್ತಾ ಇದ್ದಾವೆ ಅಂತೇಳಿ. ಅದರಲ್ಲೂ 33 ಕಂಪ್ನಿಗಳು ನಷ್ಟದಲ್ಲಿರುತ್ತಿರೋದು ಒಂದು ಹೆಸರು ಕೇಳಿ ನಿಮ್ಗೆ ಗೊತ್ತಾಗ್ತದೆ ಇವು ಹೆಂಗಪ್ಪ ಲಾಭ ಆಗ್ತಾವೆ ಅಂತೇಳಿ. ಮೊದಲನೇದಾಗೆ ಬೆಸ್ಕಾಮ್ ಅಂತ ಬೆಂಗಳೂರದ್ದು ಈ ಒಂದು ಎಲೆಕ್ಟ್ರಿಕಲ್ ಇದ್ರದ್ದು. ಆಮೇಲೆ ಚೆಸ್ಕಾಮ್ ಎರಡನೇದು. ಇಲ್ಲೇ ಹೌದು, ಇವತ್ತು ನೀವು ಫ್ರೀ ಇದು ಕೊಡ್ತಾಯಿದ್ದೀರಿ, ಎಲೆಕ್ಟ್ರಿಸಿಟಿ ಕೊಡ್ತಾಯಿದ್ದೀರಿ, ಅದಕ್ಕೆ ಲಾಸ್ ಆಗ್ತಿರ್ಬೋದು. ಅದ್ರ ಹಿಂದೆ ಮತ್ತೆ ಲಾಸ್ ಇತ್ತು. ಈಗೇನೋ ನೀವು ಫ್ರೀ ಕೊಡ್ತಾಯಿದ್ದೀರಿ, ಅದ್ರ ಹಿಂದೆ ಲಾಸ್ ತೋರಿಸ್ತಾ ಇತ್ತು. ಯಾಕಂದರೆ ಅಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರವನ್ನು ಭ್ರಷ್ಟತೆಯನ್ನು ಹೆಚ್ಚು ಮಾಡಿದ್ವಿ ಒಂದು ಕಾರಣದಲ್ಲ. ತಮ್ಮ ಪೇಮೆಂಟ್ಗಿಂತ ಹೆಚ್ಚಿನ ಪೇಮೆಂಟ್ಗಳನ್ನು ಪಡೆಯೋದನ್ನು ನಾವು ನೋಡಿದ್ದೀವಿ ಅನೇಕ ಅಧಿಕಾರಿಗಳನ್ನು. ಇನ್ನುಳಿದ ಒಂದು ಕಂಪ್ನಿಗಳು ಇಂಥದ್ದು ನಾವು ಕಾಣ್ತಾ ಇರ್ತೀವಿ ಭಾಳಷ್ಟು. ನೀವು ಒಂದು ವಿದ್ಯುತ್ ಕಂಪ್ನಿಗೆ ಹೋದ್ರೆ ಗೊತ್ತಾಗಿಬಿಡ್ತದಲ್ಲ. ಅದೇ ಕಾಲಕ್ಕೆ ಮೈಸೂರು ಕಾಗದ ಕಾರ್ಖಾನೆ ಹೋದಿದ್ದು ಬತ್ತು ಬಂದಿದ್ದು ಬತ್ತು. ನಮ್ಮಲ್ಲಿ ಅಂತಾರಲ್ಲ ಕನ್ನಡ ಗಾದಿ ಮತ್ತು ನಿಂತಿದ್ದನ್ನು ತೀರ್ಥ ಹರಿದ ಹಳ್ಳ ಅಂತ ಹಂಗೆ ಇವೆಲ್ಲ ಗೌರ್ಮೆಂಟಿದ್ದ ಕಂಪ್ನಿಗಳು. ರಾಯಚೂರು ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇದು ಅದ. KSRTC ಅಲ್ಲಂತ ನಿಮ್ಗೆ ಗೊತ್ತದ KSRTC ಒಳಗೆ ಏನು ನಡೀತದೆ ಏನಿಲ್ಲ. ಟೈರ್ ತೊಗೊಳೋದಲ್ಲೇ, ಬಸ್ ಖರೀದಿಯಲ್ಲಿ ಎಲ್ಲದರೂ ಪರ್ಸೆಂಟೇಜ್ ಅಂದಾಗ ಲಾಭ ಹೆಂಗೆ ಆಗ್ತದೆ. BMTC ಅದು ಇದೇ ಪರಿಸ್ಥಿತಿನ. ಅದೇ ಕಾಲಕ್ಕೆ BMTC ಜೊತೆಗೆ ಏನಪ್ಪ ಅಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮ, ಜಸ್ಕಾಮ, ಕರ್ನಾಟಕ ರಾಜ್ಯ ಜವಳಿ ಮೂಲ ಸೌಲಭ್ಯ ಅಭಿವೃದ್ಧಿ ನಿಗಮ, ಜವಳಿ ಉದ್ಯಮ ನಿಗಮದಲ್ಲಿ ಅಲ್ಲಿಯೂ ಸಹಿತ ಭ್ರಷ್ಟಾಚಾರ ಅಲ್ಲಿಯೂ ಭಾಳಷ್ಟು ನಡೀತಾ ಇರ್ತಾರೆ. ಪ್ರತಿಯೊಂದು ನೀವು ಕೊಟ್ಟ ಮುಂದೆ ಹೋಗ್ಬೇಕು. ಇಂಥ ಪರಿಸ್ಥಿತಿ. ಮುಂದೆ ಆಹಾರ ಕರ್ನಾಟಕ ನಿಯಮಿತ ಆಹಾರ ಸಪ್ಲೈ ಮಾಡುವಂಥದ್ದು, ಅದರಲ್ಲೂ ಈ ಒಂದೇನು ರೇಷನ್ ಅಕ್ಕಿ ಕಳಿಸುವಲ್ಲಿ ತೊಗೊಳ್ಳಲು ಒಂದಲ್ಲ ಎಲ್ಲ ರೀತಿಯಿಂದ ನಡೀತಾ ಇರ್ತಾವೆ. ಮುಂದೆ ಆಮೇಲೆ ಕರ್ನಾಟಕ ರೇಷ್ಮೆ ಮಾರಾಟ ಮಂಡಳಿ ನಿಯಮಿತ ಇಲ್ಲೂ ನೀವು ಯಾವ ಹೆಸರು ತೋರಿಲ್ಲ. ಜವಳಿ ಕಂಪ್ನಿ ಆಫ್ ಕರ್ನಾಟಕ ಲಿಮಿಟೆಡ್, ಬೆಂಗಳೂರು ಸಂಯೋಜಿತ ರೈಲು ಮೂಲ ಸೌಲಭ್ಯ ಇರ್ಬೋದು, ವೈದ್ಯಕೀಯ ಸರಬರಾಜು ಇರ್ಬೋದು, ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇರ್ಬೋದು. ಇವೆಲ್ಲನೂ ಇವು. ಮುಂದೆ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕೆ ಅಭಿವೃದ್ಧಿ ಇರ್ಬೋದು, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಇರ್ಬೋದು. ಇವು ಹೆಸರು ಕೇಳಲು ಗೊತ್ತಾಗ್ಬಿಡ್ತದೆ, ಹೌದಪ್ಪ ಇವು ಲಾಸ್ದ ಕಂಪ್ನಿಗಳು ಎಲ್ಲ ಅಂತೇಳಿ. ಯಾಕಂತಂದ್ರೆ ಇಲ್ಲಿ ಭ್ರಷ್ಟರೊಳಗೆ ಹೋಗಿಬಿಟ್ಟಿದ್ದಾರೆ ರೀ. ಭ್ರಷ್ಟತೆ ಅನ್ನುವಂಥ ಒಂದು ರೋಗ ದೊಡ್ಡ
ಒಂದು ಏನಾಗಿ ಪೀಡಿಯಾಗಿ ಬೆಳೆದು ಎಲ್ಲ ಒಂದು ಕಂಪ್ನಿಗಳಲ್ಲಿ ಸಂಸ್ಥೆಗಳಲ್ಲೇ ಮೊದಲು ಸಂಸ್ಥೆ ಇದ್ದು ಕಂಪ್ನಿ ಮಾಡಿ ಏನು ಲಾಭ ಮಾಡಬಹುದು ಅಂತ ಮಾಡಿದರು, ಏನೋ ಅವ್ರಿಗೆ ಎನ್ಕರೇಜ್ ಮಾಡೋ ಪ್ರಯತ್ನ ಮಾಡಿದರು. ಆದರೂ ಮೂಲ ಭ್ರಷ್ಟಾಚಾರವನ್ನು ಅಳವಡಿಸಿಕೊಂಡಂಥ ಇವೆಲ್ಲ ಏನು ಕಂಪ್ನಿಗಳಿದ್ದಾವೆ, ಹುಬ್ಬಳ್ಳಿ ಧಾರವಾಡ BRTS ಕಂಪ್ನಿ ಆಗಿರ್ಬೋದು, ಅಥವಾ ಕರ್ನಾಟಕ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮ ಆಗಿರ್ಬೋದು, ನೋಡಿರಿ ಇವೆಲ್ಲ ಹೆಸರು ಕೇಳಿ ಸಾಕು ನಿಮ್ಗೆ, ಹೌದಪ್ಪ ಇವೆಲ್ಲ ಲಾಸ್ ಕಂಪ್ನಿಗಳು ಅಂತ ಅನಿಸ್ಬಿಡ್ತದೆ. ಯಾಕಂದ್ರೆ ಅವುಗಳನ್ನೆಲ್ಲ ಸಮೀಪದಿಂದ ನಾವು ನೋಡಿದಂಥವು. ಇನ್ನು ನಿಷ್ಕ್ರಿಯಗೊಂಡಿರೋ 14 ಕಂಪ್ನಿಗಳು, ಅವ್ರ ಹೆಸರು ಕೇಳಿ ಹೆಂಗದವು ಅಂತೇಳಿ, ಕರ್ನಾಟಕ ರಾಜ್ಯ ಅಗ್ರೋ ಕಾರ್ನ್ ಪ್ರಾಡಕ್ಟ್ಸ್ ಏನೋ ತಯಾರು ಮಾಡಬೇಕು, ಏನೋ ಮಾಡಬೇಕಂತ ಮಾಡಿರ್ತಾರೆ, ಅಲ್ಲಿ ವರ್ಕ ಸರಿಯಾಗಿ ಆಗೋದಿಲ್ಲ, ಒಳ್ಳೆ ಕ್ವಾಲಿಟಿ ಒಂದು ಪ್ರಾಡಕ್ಟ್ ಬರೋದಿಲ್ಲ ಹೊರಗೆ. ಅದಕ್ಕೆ ಕರ್ನಾಟಕ ಕೃಷಿ ಕೈಗಾರಿಕಾ ನಿಗಮ ನಿಯಮಿತ ಅಂತ, ಕೃಷಿ ಕೈಗಾರಿಕಾ ನಿಗಮ ನಿಯಮಿತ ಏನು ಕೃಷಿ ಕೈಗಾರಿಕಾ ನಿಗಮ ನಿಯಮಿತೊಳಗೆ ನೀವು ಹೋದ್ರೆ ಏನು ಮಾಡ್ತಾರಲ್ಲ ಅಧಿಕಾರಿಗಳು ಆರಾಮ್ ಕೂತ್ಬಿಟ್ಟಿರ್ತಾರೆ, ಫ್ಯಾನ್ ಇರ್ತದೆ, ತಿರುಗ್ತಿರ್ತದೆ, ಗೌರ್ಮೆಂಟ್ ಪೇಮೆಂಟ್ ಬರ್ತಿರ್ತದೆ, ಕಂಪ್ನಿ ಲಾಸ್ ಆಗಲಿ ಲಾಭ ಆಗಲಿ ನಮ್ಗೆ ಬರ್ತದಪ್ಪ. ಅಲ್ಲಿ ರಿಸ್ಕ್ ಇಲ್ಲ ಯಾರಿಗೂ, ಅಲ್ಲಿ ಅಧಿಕಾರಿಗಳಿಗೆ, ಅಲ್ಲಿ ನೌಕರದಾರರಿಗೆ, ಅವ್ರ ಜೊತೆಗೆ ಮೇಲೊಂದು ಮತ್ತಿದು ಏನಪ್ಪ ಅಂತಂದ್ರೆ ಭ್ರಷ್ಟಾಚಾರದ ಹಾಸೊಣಲು. ಹೀಗಾಗಿ 1, 2 ಇದರಲ್ಲೇ ಬೆಂಗಳೂರು PRR ಅಭಿವೃದ್ಧಿ ನಿಗಮ, ಮೈಸೂರು ತಂಬಾಕು ಕಂಪನಿ ಆಗಿರ್ಬೋದು, ಕರ್ನಾಟಕ ಪಲ್ಪ್ಸ್ ಲಿಮಿಟೆಡ್ ಆಗಿರ್ಬೋದು, ಹಿಂಗೆ ನೀವು ಲಿಸ್ಟ್ ನೋಡ್ತಾ ಹೋದ್ರೆ 16 ಎಲ್ಲ ಲಿಸ್ಟ್ ಇವು 33 ಕಂಪ್ನಿಗಳು ಲಿಸ್ಟ್ ನೋಡಿದಾಗ ಇವು ಲಾಭದ್ದು ಅಲ್ಲ ಅಂತ. ಅಂದ್ರೆ ವ್ಯವಸ್ಥೆಯನ್ನು ನಾವು ತಯಾರು ಮಾಡಲು ತಪ್ಪು ಮಾಡಿದ್ದೀವಿ ಅಂತಿಲ್ಲ. ಇಂಥ ಕಂಪ್ನಿಗಳು ಕೊಟ್ಕೊಳ್ಳಿ, ಇವರು ನಮ್ಮಲ್ಲಿ ಗೊತ್ತದಲ್ಲ ಏನಪ್ಪ ಅಂದ್ರೆ ದಿನ ಜಾಂದೆ ಪಗಾರ ಅಂದೆ. ಈ ಕಂಪ್ನಿಯಲ್ಲಿ ಇಂಥ ಜನ ಸೇರಿದ್ರಿಂದಾಗೆ ಈ ಕಂಪ್ನಿಗಳು ಇವತ್ತು ಮುಚ್ಚು ಸ್ಥಿತಿ ಬಂದು ನಿಂತಿದ್ದಾವೆ. ಈಗ ಮುಚ್ಚಿ ಮತ್ತು ಇವ್ರನ್ನ ಎಲ್ಲೆಲ್ಲಿ ತುರಕಬೇಕು, ಹಾಕಬೇಕು, ಅಷ್ಟು ಉದ್ಯೋಗ ಕಡಿಮೆ ಅದು, ಇವ್ರನ್ನ ಹಾಕಬೇಕು, ಅವು ಕಂಪ್ನಿಗಳು ದಿವಾಳಿ ಎದ್ದುಕೊಳ್ಳಿ, ಇನ್ನು ಮುಂದೆ ಬರೋರಿಗೆ ಅವು ಕಂಪ್ನಿಗಳು ಬಂದು. ಅದಕ್ಕಾಗಿ ನಾನು ಮ್ಯಾಲಿನ ಮೇಲೆ ಈ ಒಂದು ವಿಷಯವನ್ನು ಹೇಳ್ತಾ ಇರ್ತಿರಲಿಲ್ಲ, ಏನಪ್ಪ ಅಂದ್ರೆ ನಾವು ಬೇಸಿಕ್ ತಪ್ಪು ಮಾಡಿದ್ದೀವಿ ಅಂತೇಳಿ. ಅವತ್ತು ನೆಹರು ಮಾಡಿರ್ಬೋದು, ಇವತ್ತು ಮೋದಿಯವ್ರು ಮಾಡ್ತಾ ಇರ್ಬೋದು, ಅಥವಾ ನಮ್ಮ ರಾಹುಲ್ ಗಾಂಧಿಯವ್ರು ಮಾಡ್ತಾ ಇರ್ಬೋದು. ಇವೇನು ಮಾಡಿದಾರಲ್ಲ ಇವುಗಳನ್ನು ಉದ್ಧಾರ ಮಾಡೋದಕ್ಕಂತ ಸಾಧ್ಯನೇ ಇಲ್ಲ, ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅಧಿಕಾರಿಗಳಿಗೆ ಜವಾಬ್ದಾರಿನೇ ಇಲ್ಲ. ಹಂಗಂತೇಳಿ ಕಂಪ್ನಿಗೆ ಕೊಟ್ಟರು, ಕಡಿಮೆ ಪಗಾರ ಕೊಟ್ಟರು, ಅದಕ್ಕೂ ತೊಂದರೆಗಳಿದ್ದಾವೆ. ಅಂದರೆ ಏನು ಮಾಡಬೇಕು ಇದಕ್ಕೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ಇಲ್ಲಿ ನೋಡ್ರಿ, ಗೌರ್ಮೆಂಟ್ ತೊಗೊಳ್ತಂದ್ರೆ ಅಲ್ಲೇ ಅಧಿಕಾರಿಗಳು ಆಲಸಿಗಳು ರೆಡ್ ಕಾರ್ಪೆಟ್ ಆಗ್ತದೆ. ಕಂಪ್ನಿಗಳಿಗೆ ಕೊಟ್ಟರೆ ಕಂಪ್ನಿಗಳು ಬರೀ ಲಾಭ ಅಷ್ಟು ನೋಡ್ತಾರೆ, ದುಡಿಯೋರಿಗೆ ಸರಿಯಾಗಿ ಪೇಮೆಂಟ್ ಮಾಡೋದಿಲ್ಲ. ಇದು ಪ್ರಾಬ್ಲಮ್ ಅದ. ಇದನ್ನು ನಾವು ನೋಡ್ತಾ ಇದ್ವಿ ಎರಡೂ ಕಡೆ. ಓಪನ್ ಮಾರ್ಕೆಟ್ದಾಗೂ ಇದು ನೋಡಿದ್ವಿ. ಓಪನ್ ಮಾರ್ಕೆಟಲ್ಲಿ ಇವತ್ತು ಕೆಲಸಗಾರ ಕಡಿಮೆ ತೊಗೊಳ್ಳೋದು, ಹೆಚ್ಚು ದುಡಿಸ್ಕೊಳ್ಳೋದು, 9 ತಾಸು 10 ತಾಸು 15 ತಾಸು, ಅದು ಏನು ಸಾಕಾಗೋಷ್ಟು ಪೇಮೆಂಟ್ ಅದು ತಕ್ಕಂಗಿಲ್ಲ ಅನ್ನೋದು ನಿಮಗೆ ಗೊತ್ತದ. ಇನ್ನು ಗೌರ್ಮೆಂಟ್ ತೊಗೊಳದಪ್ಪ ಅಂದ್ರೆ ಅಲ್ಲಿ ದಿನ ಜಾಂದೆ ಪಗಾರ ಅಂದೆ 2 ತಾಸು ಮೊದಲು ಮಾಡಿದ್ರು, ರೂಲ್ಸ್ ಎಲ್ಲ ಇದು ಕರೆಕ್ಟ್ 2 ತಾಸು ದುಡಿದು ಕರೆಕ್ಟ್ ಪ್ರಾಮಾಣಿಕವಾಗಿ ನಡೆದಿದ್ರೆ ಈ ಕಂಪ್ನಿಗಳು ಯಾವ ಲಾಸ್ ಆಗ್ತಿರಲಿಲ್ಲ. ಮತ್ತು ಲಾಸ್ ಆಗುವಂಥ ಕೆಲವೊಂದು ಸಬ್ಜೆಕ್ಟ್ಗಳು ಲಾಸ್ ಆಗುವಂಥ ಇದಾವೆ ಇದ್ರೊಳಗೆ. ಯಾಕಂತಂದ್ರೆ ಅವು ವ್ಯಾಪಾರ ಆಗೋದಿಲ್ಲ ಅಂಥ ಪ್ರಸಂಗ ಅದಾವೆ. ಅದಕ್ಕೆ ಇವತ್ತು ನಿಜವಾಗಿಯೂ ನಾವು ಗಾಂಧೀಜಿಯವರನ್ನು ಅವ್ರ ಅರ್ಥನೀತಿಯನ್ನು ಮರ್ತದ್ದು ಇದಕ್ಕೆಲ್ಲ ದೊಡ್ಡ ಕಾರಣ. ಹಿಂಗಂದ್ರೆ ನೀವೆಲ್ಲರೂ ಜೋಕ್ ಮಾಡ್ಬೋದು, ಏನಪ್ಪ ಒಳ್ಳೆದಿದ್ದೆ ಆತಲ್ಲ ಈ ಮನುಷ್ಯ ಅಂತೇಳಿ. ಸತ್ಯದ. ಯಾಕೆಂದರೆ ಸಿಂಪಲ್ಲಾಗಿ ಹೇಳಿದ್ರು ಅವರು, ಹಳ್ಳಿಗಳದಾವಿಲ್ಲ, ಹಳ್ಳಿಗಳಿಗೆ ಅವ್ರು ಅಧಿಕಾರ ಕೊಟ್ಟು ಬಿಡ್ರಿ, ಅಲ್ಲಿ ಅವರು ತಮ್ಮ ಹಳ್ಳಿ ತಾವು ಕಾಲ ಮಾಡ್ಕೋತಾರೆ, ತಮ್ಮ ಬೇಕಾದ ಬೆಳೆ ಬೆಳಿತಾರೆ, ತಮ್ಮ ಬೇಕಾದ ಮಾರ್ಕೆಟ್ ಮಾಡ್ಕೊಳ್ತಾರೆ, ತಮ್ಮ ಮಕ್ಕಳಿಗೆ ಬೇಕಾದ ಕಲಿಸ್ಕೊಳ್ತಾರೆ. ವೆರಿ ಸಿಂಪಲ್ ಇತ್ತು ಅದು. ತಮ್ಮ ಬೇಕಾದ ಲೈಟ್ ಹಾಕೊಳ್ತಾರೆ, ತಮ್ಮ ಬೇಕಾದ ರೋಡ್ ಮಾಡ್ಕೊಳ್ತಾರೆ, ತಮ್ಗೆ ಏನು ಬೇಕೆಲ್ಲ ಮಾಡ್ಕೊಳ್ತಾರೆ ಅವರು. ಅಲ್ಲಿ ಭ್ರಷ್ಟಾಚಾರ ಇದ್ದಂಗೆ ಅವ್ರು ನೋಡ್ಕೊಂಡು ಹೋಗ್ತಾರೆ. ಅಲ್ಲಿ ಸ್ಥಾನಿಕರಿಗೆ ಅಧಿಕಾರ ಸಿಕ್ತಪ್ಪ ಅಂದ್ರೆ ಸರ್ ಒಳ್ಳೆ ಆಡಳಿತ ಕೊಡ್ತಾರೆ. ಒಳ್ಳೆ ಆಡಳಿತಗಾರ ಆದರೆ, ಭ್ರಷ್ಟರಿಲ್ಲದ ಆಡಳಿತಗಾರ ಆದರೆ ಬಂದ ಪಗಾರದಲ್ಲಿ ತಮ್ಮ ಬದುಕು ನಡೆಸ್ಕೊಂಡು ಹೋಗೋದು, ಹೆಚ್ಚು ಗಳಿಸ್ಬೇಕು ಅಂತ ದುರಾಸೆಗೆ ಬೀಳಲಾರದ ಮುಂದಿನ ಜನರೇಷನ್ದಲ್ಲಿ ಉದ್ಯೋಗ ಸಿಗುವಂಥ ಮಾಡುವಂಥ ಸಾಧ್ಯತೆಗಳು ಹೆಚ್ಚಿದ್ವು ಅಲ್ಲೇ. ಅದು ಇಲ್ಲಿ ಇಲ್ಲದಂಥದ್ದಂತ. ಅದಕ್ಕೆ ಕೇಂದ್ರೀಕರಣಗೊಂಡಂಥ ಅಧಿಕಾರ ಭ್ರಷ್ಟತೆಯ ಒಂದು ತುತ್ತಿಗೆ ಹೋಗ್ತದೆ ಅಂತೇಳಿ ಅದನ್ನು ಬದಲಾಯಿಸೋಕ್ಕೆ ನಾವೇನು ಮಾಡಿದ್ವಿ ಅಂದರೆ ಓಪನ್ ಮಾರ್ಕೆಟ್ ಮಾಡಿದ್ದೀವಿ, ಖಾಸಗಿಯವ್ರಿಗೆ ಹಾಕ್ಕೊಟ್ಟಿವಿ. ಅಲ್ಲಿ ದೊಡ್ಡ ತುಳುಗರು ಬಂದು ಸೇರಿಬಿಟ್ರು ಕಾರ್ಪೊರೇಟ್ಗಳು. ಇಡೀ ದೇಶದ ನಾವು ಜಗತ್ತಿನಲ್ಲಿ 5ನೇ ನಂಬರ್ ಇದ್ದೀವಿ ಈಗ ಶ್ರೀಮಂತಿಕೆಯಲ್ಲಿ. ಆದರೆ ವೈಯಕ್ತಿಕ ನಮ್ಮ ಇನ್ಕಮ್ ಲೆಕ್ಕ ಆಗಿದಾಗ 140 ನಂಬರ್ ಇದ್ದೀವಿ ನಾವು. ನಮ್ಮ 20 ಪಟ್ಟು 40 ಪಟ್ಟು ಹೆಚ್ಚು ಅಲ್ಲಿ ಅವ್ರಿಗೆ ಇನ್ಕಮ್ ಅದ. ಅಮೆರಿಕ ಇರ್ಬೋದು, ಚೀನಾ ಇರ್ಬೋದು, ಮತ್ತು ಯುರೋಪಿಯನ್ ಕಂಟ್ರಿ ದೇಶಗಳು ಇರ್ಬೋದು. ಅಲ್ಲೇ ನಮ್ಮ 20, 30, 40 ಪಟ್ಟು ಹೆಚ್ಚಿದ್ರೆ ಅವ್ರ ಇನ್ಕಮ್ಮು ಇಲ್ಲೇ. ಆದರೆ ಒಂದು ಕೆಲವು ಕಾರ್ಪೊರೇಟ್ಗಳ ಆದಾಯ ಸಿಕ್ಕಾಪಟ್ಟೆ ಆಗ್ಯದ, ಲೆಕ್ಕಿಲ್ಲದಷ್ಟು. ಜಗದ ಈಗ 3ನೇ ನಂಬರ್ ಹೊಂಟಿದ್ದಾರೆ ಶ್ರೀಮಂತರಾಗ. ಅದು ಇಡೀ ದೇಶದ ಲೆಕ್ಕ ಹಾಕಿದಾಗ ನಾವು 140ನೇ ನಂಬರ್ ಇದ್ದೀವಿ ಪ್ರತಿಯೊಬ್ಬ ವ್ಯಕ್ತಿ ಆಯ ಇನ್ಕಮ್. ಅದಕ್ಕಾಗಿ ಈ ನಾವು ಮಾಡಿದಂಥ ಸಿಸ್ಟಮ್ ಏನದಲ್ಲ ತಪ್ಪದ. ತಪ್ಪಷ್ಟಲ್ಲ, ಅಪರಾಧಿ ಅದನ್ನು ಸಹಿತ ಮತ್ತೊಮ್ಮೆ ಹೇಳಬೇಕಾಗ್ತದೆ. ಎಲ್ಲ ನಷ್ಟದಾಗಿರೋ ಕಂಪ್ನಿಗಳು ನೋಡಿದಾಗ ದೇಶದ ಕಥಿನ. ಹಿಂಗಿದ್ದಾಗ ನಾವು ಇವತ್ತು
ಮರಳಿ ವ್ಯವಸ್ಥೆಯನ್ನು ಕಟ್ಟಲಿಕ್ಕೆ ಸಾಧ್ಯನಾ ಅನ್ನೋ ಚಿಂತನೆ ಮಾಡಬೇಕಾಗ್ಯದ. ಈ ಕಂಪನಿಗಳು ಬೇಡ, ಈ ಅಧಿಕಾರಿಗಳ ಕೈಯಾಗೂ ಬೇಡ. ಜನಸಾಮಾನ್ಯರ ಕೈ ಅಧಿಕಾರಿಗಳು ಜನಸಾಮಾನ್ಯರ ಕೈಯಾಗಲ ಉದ್ಯಮಗಳನ್ನು, ಉದ್ಯೋಗಗಳನ್ನು, ಕೃಷಿ ಆಧಾರಿತ ಉದ್ಯಮಗಳನ್ನ ಕೊಟ್ಟರೆ ಯೋಗ್ಯ ಆಗಲಿಕ್ಕೇನು, ಆಗಲಿಕ್ಕಿಲ್ಲ ಏನು, ಮತ್ತೊಮ್ಮೆ ನಿಮ್ಗೆ ಚಿಂತನೆ ಮಾಡಲಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೊಂಡು ವಂದನೆಗಳು.